ಪ್ರಮುಖವಾದಂತಹ ಸುದ್ದಿ. ಬೆಂಗಳೂರಿಗೆ ಜಲಗಂಡಾಂತರ ಬಂದೊದಗಿರುವಂತಹ ಸುದ್ದಿ ಇದು. ಬೆಂಗಳೂರಿನ ಜನ ಎಚ್ಚರ ವಹಿಸಬೇಕಾದಂತಹ ಸುದ್ದಿ. ಸಿಲಿಕಾನ್ ಸಿಟಿಗೆ ಕಾವೇರಿ ಜಲಾಘಾತ ತಟ್ಟಿದೆ. ನಾಳೆ ನಾಡಿದ್ದು ಬೆಂಗಳೂರಿನಲ್ಲಿ ಕುಡಿಯೋದಕ್ಕೆ ನೀರು ಸಿಗಲ್ಲ. ನಾಳೆ ಬೆಂಗಳೂರಿಗೆ ನೀರಿನ ಪೂರೈಕೆ ಸಂಪೂರ್ಣ ಬಂದ್ ಆಗುತ್ತೆ. ನಾಳೆ ಮತ್ತು ನಾಡಿದ್ದು 2 ದಿನ ಬೆಂಗಳೂರಿನ ಜನಕ್ಕೆ ಕುಡಿಯೋದಕ್ಕೆ ನೀರು ಸಿಗಲ್ಲ. ಬಿಡಬ್ಲ್ಯೂಎಸ್ಎಸ್ಬಿ ತುರ್ತು ನಿರ್ವಹಣಾ ಕಾರ್ಯದ ಎಫೆಕ್ಟು ನಾಳೆ ಮತ್ತು ನಾಡಿದ್ದು ಬೆಂಗಳೂರಿಗೆ ನೀರು ಪೂರೈಕೆ ಸಂಪೂರ್ಣ ಬಂದ್ ಆಗಲಿದೆ. ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಿಗ್ಗೆ 6ರ ತನಕ ನೀರು ಬರೋದಿಲ್ಲ. ಇದರ ಬಗ್ಗೆ ಬೆಂಗಳೂರಿನ ಜನ ಗಮನ ಹರಿಸಬೇಕು. 2 ದಿನ ನೀರಿರೋದಿಲ್ಲ ಅಂದ್ರೆ ಈ ವಿಷಯ ಗೊತ್ತಿಲ್ಲ ಅಂತ ಅಂದ್ರೆ ಜನ ಸಾಕಷ್ಟು ಪರದಾಡಬೇಕಾಗತ್ತೆ. ಹಾಗಾಗಿ ನಾಳೆ ಮತ್ತು ನಾಡಿದ್ದು 2 ದಿನ ಬೆಂಗಳೂರಿನ ಜನಕ್ಕೆ ಕುಡಿಯುವ ನೀರು ಸಿಗೋದಿಲ್ಲ. ಬೆಂಗಳೂರಿನ ಸುಮಾರು 35 ಬಡಾವಣೆಗಳಲ್ಲಿ ನೀರು ಇರೋದಿಲ್ಲ. ಹಾಗಾಗಿ ನಿರ್ಲಕ್ಷ್ಯ ಬಿಡಿ, ಇವತ್ತೇ ಎಚ್ಚೆತ್ಕೊಳ್ಳಿ, ನೀರನ್ನ ತುಂಬಿಸ್ಕೊಳ್ಳಿ, ಪರದಾಡಬೇಡಿ. ಆಮೇಲೆ ನಿಜ, ಈಗ ಆಲ್ರೆಡಿ ಬಹಳಷ್ಟು ಕಡೆಗಳಲ್ಲಿ ನೀರಿಲ್ಲದೆ ಬಹಳಷ್ಟು ಪರದಾಟ ಆಗ್ತಾ ಇದೆ. ಅದರ ಮಧ್ಯೆ ನೀರು ಎಲ್ಲೆಲ್ಲಿ ಯಾವ್ಯಾವ ಏರಿಯಾಗಳಿಗೆ ಬರ್ತಿತ್ತೋ ಅಲ್ಲೂ ಕೂಡ ಇನ್ನು ನಾಳೆ ನಾಡಿದ್ದು ನೀರು ಬರೋದಿಲ್ಲ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಾಗಾಗಿ 2 ದಿನಕ್ಕೆ ಆಗುವಷ್ಟು ಹೆಚ್ಚು ನೀರನ್ನ ಸಂಗ್ರಹ ಮಾಡಿಸ್ಕೊಳ್ಳುವಂಥದ್ದು ಜಾಣತನ. ಅದನ್ನ ಮಾಡ್ಕೊಳ್ಳಿ, ಯಾಕಂದ್ರೆ ಅಂಥದ್ದೊಂದು ಎಚ್ಚರಿಕೆಯನ್ನ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಕೊಡ್ತಾ ಇದೆ. ನಿರ್ಲಕ್ಷ್ಯ ಮಾಡಲೇಬೇಡಿ. ಕಾವೇರಿ ಜಲಾಘಾತ ಸಿಲಿಕಾನ್ ಸಿಟಿ ಮಂದಿಗೆ ತಡ್ತಾ ಇರುವಂಥದ್ದು. ನಾಳೆ ಬೆಳಿಗ್ಗೆ 6ರಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆಯವರೆಗೆ ನೀರಿರೋದಿಲ್ಲ. ಇದು ಬಿಡಬ್ಲ್ಯೂಎಸ್ಎಸ್ಬಿ ತುರ್ತು ನಿರ್ವಹಣಾ ಕಾರ್ಯ ನಡೆಸ್ತಾ ಇರುವಂತಹ ಹಿನ್ನೆಲೆ ಸ್ಥಗಿತ ಆಗ್ತಾ ಇರುವಂಥದ್ದು ನೀರು ಪೂರೈಕೆ. ಆದರೆ ಬೆಂಗಳೂರಿನ ಇನ್ನೂ ಹಲವು ಭಾಗಗಳಲ್ಲಿ ಈಗ ಆಲ್ರೆಡಿ ನೀರಿನ ಸರಬರಾಜೇ ಆಗ್ತಾ ಇಲ್ಲ. ಅಂತಹ ಸಮಸ್ಯೆ ಕಾಡ್ತಾ ಇದೆ. ಆದರೆ ಈ 35 ಬಡಾವಣೆಗಳೇನಿವೆ ಆ ಬಡಾವಣೆಗಳಲ್ಲಿ ನಾಳೆ ನಾಡಿದ್ದು ಅಂದರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನಾಡಿದ್ದು ಬೆಳಗ್ಗೆ 6 ಗಂಟೆಯವರೆಗೆ ನೀರು ಬರಲ್ಲ. ಹಾಗಾಗಿ ಹೆಚ್ಚಿನ ನೀರನ್ನ ಬಳಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಸಕಾಸುಮ್ಮನೆ ಅದನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಹಾಗಿದ್ರೆ ಏನಾಗ್ತಾ ಇದೆ, ಈ ಬಗ್ಗೆ ಬಿಡಬ್ಲ್ಯೂಎಸ್ಎಸ್ಬಿ ಹೇಳ್ತಾ ಇರೋದೇನು? ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸ್ವಸ್ತಿಕ್ ಈಗ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಆಲ್ರೆಡಿ ನಾವು ಬೆಂಗಳೂರಿನಿಗೆ ತಟ್ಟಿರುವಂತಹ ಜಲಗಂಡಾಂತರದ ಸುದ್ದಿಯನ್ನ ಕಳೆದೊಂದು ವಾರದಿಂದ ತೋರಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಸಮಸ್ಯೆ ಕಾಡ್ತಾ ಇದೆ ಅಂತ. ಆದರೆ ಈಗ ಬಿಡಬ್ಲ್ಯೂಎಸ್ಎಸ್ಬಿ ಏನು ತಾಂತ್ರಿಕ ಕಾರಣದಿಂದಾಗಿ ನಿರ್ವಹಣಾ ಕಾರ್ಯ ನಡೆಸ್ತಾ ಇರೋ ಹಿನ್ನೆಲೆ ಬಂದ್ ಮಾಡ್ತಾ ಇದೆ. ಇದು ಎಲ್ಲೆಲ್ಲಿ ತಟ್ಟುತ್ತೆ ನೀರಿನ ಬರ? ಹಾಗಿದ್ರೆ ಜೊತೆಗೆ ಬಿಡಬ್ಲ್ಯೂಎಸ್ಎಸ್ಬಿಯ ಪ್ರಮುಖ ಸೂಚನೆಗಳು ಏನು ಅಂತ? ಎಸ್ ಪ್ರತಿಮಾ, ಕಳೆದ ಒಂದಿಷ್ಟು ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ, ಅದರಲ್ಲೂ ಕೂಡ ಪೀಣ್ಯ ಆಗಿರ್ಬೋದು, ದಾಸರಹಳ್ಳಿ ಆಗಿರ್ಬೋದು, ಅಥವಾ ಬೆಂಗಳೂರು ಉತ್ತರದ ಒಂದಿಷ್ಟು ಭಾಗಗಳಾಗಿರ್ಬೋದು, ಎಲ್ಲ ಭಾಗಗಳಲ್ಲೂ ಕೂಡ ನೀರಿನ ಬಹುತೇಕ ಸಮಸ್ಯೆಗಳಿದೆ. ಇದರೆಡೆಯಲ್ಲಿ ಇದೀಗ ಬಿಡಬ್ಲ್ಯೂಎಸ್ಎಸ್ಬಿ 2 ದಿನಗಳ ಕಾಲ ನೀರನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತಹ ನಿರ್ಧಾರವನ್ನು ತೆಗೆದುಕೊಂಡಿದೆ. ತಾಂತ್ರಿಕವಾದಂತಹ ಕಾರಣವನ್ನ ಕೊಟ್ಟು ಈಗ ಬಿಡಬ್ಲ್ಯೂಎಸ್ಎಸ್ಬಿ 2 ದಿನಗಳ ಕಾಲ ಸಂಪೂರ್ಣವಾಗಿ ನೀರನ್ನ ಬಂದ್ ಮಾಡ್ತೀವಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತದ್ದು. ಸದ್ಯಕ್ಕೆ ಯಾಕೋ ನೀರಿನ ಸಮಸ್ಯೆಯಲ್ಲಿ ಬಳಲ್ತಿರುವಂತಹ ಬೆಂಗಳೂರಿಗರ ಮೇಲೆ, ಗಾಯದ ಮೇಲೆ ಬರೆ ಹಾಕದ ಅಂತ ಒಂದು ನಿರ್ಧಾರ ಅಂತ ಹೇಳ್ಬೋದು. ಬಿಡಬ್ಲ್ಯೂಎಸ್ಎಸ್ಬಿಯ ಒಂದು ಸುತ್ತೋಲೆಯಲ್ಲಿರುವ ಪ್ರಕಾರ ಅವರು ಬಲ್ಕ್ ಫ್ಲೋ ಮೀಟರ್ ಗಳನ್ನ ಅಳವಡಿಸುವಂತ ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗ ಈ ತರದ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು ಅಂದ್ರೆ ನಾಳೆ 27ನೇ ತಾರೀಕು, ನಾಳೆ ಬೆಳಗ್ಗೆ 6 ಗಂಟೆಯಿಂದ ನಾಡಿದ್ದು 28ನೇ ತಾರೀಕು ಬೆಳಗ್ಗೆ 6 ಗಂಟೆಯವರೆಗೂ ಕೂಡ ಈ ಒಂದು ನಂದಿನಿ ಲೇಔಟ್ ಆಗಿರ್ಬೋದು, ದಾಸರಹಳ್ಳಿ ಆಗಿರ್ಬೋದು, ಅಥವಾ ಇನ್ನೊಂದಿಷ್ಟು ಬೆಂಗಳೂರಿನ ಸುತ್ತಮುತ್ತಲ ಇರುವಂತಹ ಒಂದಿಷ್ಟು ಏರಿಯಾಗಳಲ್ಲಿ ಸದ್ಯಕ್ಕೆ ನೀರನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನುವಂತಹ ಒಂದು ಮಾತುಗಳನ್ನ ಸದ್ಯಕ್ಕೆ ಸಂಪೂರ್ಣವಾಗಿ ನಾವು ನಂದಿನಿ ಲೇಔಟ್, BHL ಲೇಔಟ್, ಮಲ್ಲತ್ತಹಳ್ಳಿ, NGF ಲೇಔಟ್, ಮೈಸೂರು ರಸ್ತೆ ಈ ಭಾಗಗಳಲ್ಲೆಲ್ಲ ನೀರನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪ್ರತಿಮಾ, ಎಸ್ ಸ್ವಸ್ತಿಕ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಅಂದರೆ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ನೀರನ್ನು ಬಿಡಲ್ಲ. ನಾಳಿದ್ದು ಬೆಳಿಗ್ಗೆ 6 ಗಂಟೆಯವರೆಗೆ 24 ತಾಸು ತಮಗೆ ನೀರು ಸಿಗೋದಿಲ್ಲ. ಅದಕ್ಕೆ 1 ದಿನಕ್ಕೆ ಬೇಕಾಗುವಂತಹ ನೀರಿನ ಸಂಗ್ರಹವನ್ನು ತಾವು ಮಾಡ್ಕೊಳ್ಬೇಕಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.